ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಈ ಮೂಡ ವಿಚಾರ ಶುರುವಾದಾಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡಬಹುದು ಅನ್ನೋ ಚರ್ಚೆ ನಡೀತಲೇ ಇದೆ. ಹಾಗೊಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದು ಸಿದ್ದರಾಮಯ್ಯನವರಿಂದ ಕುರ್ಚಿ ಖಾಲಿಯಾದ್ರೆ ಆ ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ನಡೀತಲೇ ಇದೆ. ಡಿ.ಕೆ. ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಬಹಿರಂಗ ಹೇಳಿಕೆ ಕೊಟ್ಟಿದ್ದನ್ನ ನೀವು ಗಮನಿಸಿದ್ದೀರಿ ಕೂಡ. ಆದ್ರೆ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಸ್ವಪಕ್ಷೀಯರಿಗೆ ಸೆಡ್ಡು ಹೊಡೆಯೋಕೆ ಪ್ಲಾನ್ ಅನ್ನ ರೂಪಿಸ್ಕೊಂಡ್ಬಿಟ್ರ, ಅದನ್ನ ಜಾರಿಗೆ ತರೋ ಪ್ರಯತ್ನದಲ್ಲಿ ಆಕ್ಟಿವ್ ಆಗ್ಬಿಟ್ರ ಅನ್ನೋ ಅನುಮಾನ. ಮೊನ್ನೆವರೆಗೂ ಸೈಲೆಂಟ್ ಆಗೇ ಇದ್ದ ಸಾಹುಕಾರ್ ಕಳೆದ 3-4 ದಿನಗಳಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಒಂದೊಂದು ಹೆಜ್ಜೆ ಕೂಡ ಅದು ದೆಹಲಿ ಕಡೆ ಹೋಗಿ ಖರ್ಗೆನ್ ಮೀಟ್ ಮಾಡಿದ್ದಿರಬಹುದು, ಪರಮೇಶ್ವರ್ ಅವರ ನಿವಾಸದಲ್ಲಿ ಮಾಡಿದ ರಹಸ್ಯ ಸಭೆ ಇರಬಹುದು, ಇವತ್ತು ವಿಜಯೇಂದ್ರ ಅವರನ್ನ ಕರೆಸ್ಕೊಂಡು ಮಾತನಾಡಿದ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಸೈಡಿಗೆ ಹೋಗುವಂತೆ ಮಾಡಿ ಮುಂದೆ ಬಂದ್ಬಿಡ್ತಾರಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ಆಕ್ಟಿವ್ ಮೂವ್ಸ್. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್ಗಳು, ಬಿಜೆಪಿ ಜೊತೆಯಲ್ಲಿ ಟಾಕಿಂಗ್ಗಳು, ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿನೇ ಆಗ್ತಾರಾ ಮುಂದಿನ ಕಿಂಗ್ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ತಾಲೂಕೆಲ್ಲ ಮುಖಂಡರು ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರಿ ಸರ್? ಅಲ್ಲಿಗೆ ಬಂದ ನಿಮ್ಮ ಕಡೆ ಎಲ್ಲ ಚೆನ್ನಾಗಿದಾರೆ, ನಿಮ್ಮ ಕರಿಪರ್ ಎಲ್ಲ ನೋಡಿ ನಾನು ಸುತ್ತ ಕೆಲ ಕಡೆ ನಮ್ಮ ತಾಲೂಕೆಲ್ಲ ಮುಖಂಡರು ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಈ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಈ ಮೂಡ ವಿಚಾರ ಶುರುವಾದಾಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡಬಹುದು ಅನ್ನೋ ಚರ್ಚೆ ನಡೀತಲೇ ಇದೆ. ಹಾಗೊಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದು ಸಿದ್ದರಾಮಯ್ಯನವರಿಂದ ಕುರ್ಚಿ ಖಾಲಿಯಾದ್ರೆ ಆ ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ನಡೀತಲೇ ಇದೆ. ಡಿ.ಕೆ. ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಬಹಿರಂಗ ಹೇಳಿಕೆ ಕೊಟ್ಟಿದ್ದನ್ನ ನೀವು ಗಮನಿಸಿದ್ದೀರಿ ಕೂಡ. ಆದ್ರೆ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಸ್ವಪಕ್ಷೀಯರಿಗೆ ಸೆಡ್ಡು ಹೊಡೆಯೋಕೆ ಪ್ಲಾನ್ ಅನ್ನ ರೂಪಿಸ್ಕೊಂಡ್ಬಿಟ್ರ, ಅದನ್ನ ಜಾರಿಗೆ ತರೋ ಪ್ರಯತ್ನದಲ್ಲಿ ಆಕ್ಟಿವ್ ಆಗ್ಬಿಟ್ರ ಅನ್ನೋ ಅನುಮಾನ. ಮೊನ್ನೆವರೆಗೂ ಸೈಲೆಂಟ್ ಆಗೇ ಇದ್ದ ಸಾಹುಕಾರ್ ಕಳೆದ 3-4 ದಿನಗಳಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಒಂದೊಂದು ಹೆಜ್ಜೆ ಕೂಡ ಅದು ದೆಹಲಿ ಕಡೆ ಹೋಗಿ ಖರ್ಗೆನ್ ಮೀಟ್ ಮಾಡಿದ್ದಿರಬಹುದು, ಪರಮೇಶ್ವರ್ ಅವರ ನಿವಾಸದಲ್ಲಿ ಮಾಡಿದ ರಹಸ್ಯ ಸಭೆ ಇರಬಹುದು, ಇವತ್ತು ವಿಜಯೇಂದ್ರ ಅವರನ್ನ ಕರೆಸ್ಕೊಂಡು ಮಾತನಾಡಿದ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಸೈಡಿಗೆ ಹೋಗುವಂತೆ ಮಾಡಿ ಮುಂದೆ ಬಂದ್ಬಿಡ್ತಾರಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ಆಕ್ಟಿವ್ ಮೂವ್ಸ್. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್ಗಳು, ಬಿಜೆಪಿ ಜೊತೆಯಲ್ಲಿ ಟಾಕಿಂಗ್ಗಳು, ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿನೇ ಆಗ್ತಾರಾ ಮುಂದಿನ ಕಿಂಗ್ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ತಾಲೂಕೆಲ್ಲ ಮುಖಂಡರು ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರಿ ಸರ್? ಅಲ್ಲಿಗೆ ಬಂದ ನಿಮ್ಮ ಕಡೆ ಎಲ್ಲ ಚೆನ್ನಾಗಿದಾರೆ, ನಿಮ್ಮ ಕರಿಪರ್ ಎಲ್ಲ ನೋಡಿ ನಾನು ಸುತ್ತ ಕೆಲ ಕಡೆ ನಮ್ಮ ತಾಲೂಕೆಲ್ಲ ಮುಖಂಡರು ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಈ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಈ ಮೂಡ ವಿಚಾರ ಶುರುವಾದಾಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡಬಹುದು ಅನ್ನೋ ಚರ್ಚೆ ನಡೀತಲೇ ಇದೆ.
ಹಾಗೊಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದು ಸಿದ್ದರಾಮಯ್ಯನವರಿಂದ ಕುರ್ಚಿ ಖಾಲಿಯಾದ್ರೆ ಆ ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ನಡೀತಲೇ ಇದೆ. ಡಿ.ಕೆ. ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಬಹಿರಂಗ ಹೇಳಿಕೆ ಕೊಟ್ಟಿದ್ದನ್ನ ನೀವು ಗಮನಿಸಿದ್ದೀರಿ ಕೂಡ. ಆದ್ರೆ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಸ್ವಪಕ್ಷೀಯರಿಗೆ ಸೆಡ್ಡು ಹೊಡೆಯೋಕೆ ಪ್ಲಾನ್ ಅನ್ನ ರೂಪಿಸ್ಕೊಂಡ್ಬಿಟ್ರ, ಅದನ್ನ ಜಾರಿಗೆ ತರೋ ಪ್ರಯತ್ನದಲ್ಲಿ ಆಕ್ಟಿವ್ ಆಗ್ಬಿಟ್ರ ಅನ್ನೋ ಅನುಮಾನ. ಮೊನ್ನೆವರೆಗೂ ಸೈಲೆಂಟ್ ಆಗೇ ಇದ್ದ ಸಾಹುಕಾರ್ ಕಳೆದ 3-4 ದಿನಗಳಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಒಂದೊಂದು ಹೆಜ್ಜೆ ಕೂಡ ಅದು ದೆಹಲಿ ಕಡೆ ಹೋಗಿ ಖರ್ಗೆನ್ ಮೀಟ್ ಮಾಡಿದ್ದಿರಬಹುದು, ಪರಮೇಶ್ವರ್ ಅವರ ನಿವಾಸದಲ್ಲಿ ಮಾಡಿದ ರಹಸ್ಯ ಸಭೆ ಇರಬಹುದು, ಇವತ್ತು ವಿಜಯೇಂದ್ರ ಅವರನ್ನ ಕರೆಸ್ಕೊಂಡು ಮಾತನಾಡಿದ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಸೈಡಿಗೆ ಹೋಗುವಂತೆ ಮಾಡಿ ಮುಂದೆ ಬಂದ್ಬಿಡ್ತಾರಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ಆಕ್ಟಿವ್ ಮೂವ್ಸ್. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್ಗಳು, ಬಿಜೆಪಿ ಜೊತೆಯಲ್ಲಿ ಟಾಕಿಂಗ್ಗಳು, ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿನೇ ಆಗ್ತಾರಾ ಮುಂದಿನ ಕಿಂಗ್ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರೆ ಸರ್? ಅಲ್ಲಿಗೆ ಬಂದ ನಿಮ್ಮ ಕೂಡ ಎಲ್ಲ ಚೆನ್ನಾಗಿದಾರೆ, ನಿಮ್ಮ ಕರಿಪರ್ ಎಲ್ಲಾರೆ ನೋಡಿ. ನಾನು ಸುತ್ತ ಕೆಲ ಕಡೆ ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಈ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಈ ಮೂಡ ವಿಚಾರ ಶುರುವಾದಾಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡಬಹುದು ಅನ್ನೋ ಚರ್ಚೆ ನಡೀತಲೇ ಇದೆ. ಹಾಗೊಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದು ಸಿದ್ದರಾಮಯ್ಯನವರಿಂದ ಕುರ್ಚಿ ಖಾಲಿಯಾದ್ರೆ ಆ ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ನಡೀತಲೇ ಇದೆ. ಡಿ.ಕೆ. ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಬಹಿರಂಗ ಹೇಳಿಕೆ ಕೊಟ್ಟಿದ್ದನ್ನ ನೀವು ಗಮನಿಸಿದ್ದೀರಿ ಕೂಡ. ಆದ್ರೆ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಸ್ವಪಕ್ಷೀಯರಿಗೆ ಸೆಡ್ಡು ಹೊಡೆಯೋಕೆ ಪ್ಲಾನ್ ಅನ್ನ ರೂಪಿಸ್ಕೊಂಡ್ಬಿಟ್ರ, ಅದನ್ನ ಜಾರಿಗೆ ತರೋ ಪ್ರಯತ್ನದಲ್ಲಿ ಆಕ್ಟಿವ್ ಆಗ್ಬಿಟ್ರ ಅನ್ನೋ ಅನುಮಾನ. ಮೊನ್ನೆವರೆಗೂ ಸೈಲೆಂಟ್ ಆಗೇ ಇದ್ದ ಸಾಹುಕಾರ್ ಕಳೆದ 3-4 ದಿನಗಳಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಒಂದೊಂದು ಹೆಜ್ಜೆ ಕೂಡ ಅದು ದೆಹಲಿ ಕಡೆ ಹೋಗಿ ಖರ್ಗೆನ್ ಮೀಟ್ ಮಾಡಿದ್ದಿರಬಹುದು, ಪರಮೇಶ್ವರ್ ಅವರ ನಿವಾಸದಲ್ಲಿ ಮಾಡಿದ ರಹಸ್ಯ ಸಭೆ ಇರಬಹುದು, ಇವತ್ತು ವಿಜಯೇಂದ್ರ ಅವರನ್ನ ಕರೆಸ್ಕೊಂಡು ಮಾತನಾಡಿದ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಸೈಡಿಗೆ ಹೋಗುವಂತೆ ಮಾಡಿ ಮುಂದೆ ಬಂದ್ಬಿಡ್ತಾರಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ಆಕ್ಟಿವ್ ಮೂವ್ಸ್. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್ಗಳು, ಬಿಜೆಪಿ ಜೊತೆಯಲ್ಲಿ ಟಾಕಿಂಗ್ಗಳು, ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿನೇ ಆಗ್ತಾರಾ ಮುಂದಿನ ಕಿಂಗ್ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರೆ ಸರ್? ಅಲ್ಲಿಗೆ ಬಂದ ನಿಮ್ಮ ಕೂಡ ಎಲ್ಲ ಚೆನ್ನಾಗಿದಾರೆ, ನಿಮ್ಮ ಕರಿಪರ್ ಎಲ್ಲಾರೆ ನೋಡಿ. ನಾನು ಸುತ್ತ ಕೆಲ ಕಡೆ ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಈ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಈ ಮೂಡ ವಿಚಾರ ಶುರುವಾದಾಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡಬಹುದು ಅನ್ನೋ ಚರ್ಚೆ ನಡೀತಲೇ ಇದೆ. ಹಾಗೊಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದು ಸಿದ್ದರಾಮಯ್ಯನವರಿಂದ ಕುರ್ಚಿ ಖಾಲಿಯಾದ್ರೆ ಆ ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ನಡೀತಲೇ ಇದೆ. ಡಿ.ಕೆ. ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಬಹಿರಂಗ ಹೇಳಿಕೆ ಕೊಟ್ಟಿದ್ದನ್ನ ನೀವು ಗಮನಿಸಿದ್ದೀರಿ ಕೂಡ. ಆದ್ರೆ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಸ್ವಪಕ್ಷೀಯರಿಗೆ ಸೆಡ್ಡು ಹೊಡೆಯೋಕೆ ಪ್ಲಾನ್ ಅನ್ನ ರೂಪಿಸ್ಕೊಂಡ್ಬಿಟ್ರ, ಅದನ್ನ ಜಾರಿಗೆ ತರೋ ಪ್ರಯತ್ನದಲ್ಲಿ ಆಕ್ಟಿವ್ ಆಗ್ಬಿಟ್ರ ಅನ್ನೋ ಅನುಮಾನ.
ಮೊನ್ನೆವರೆಗೂ ಸೈಲೆಂಟ್ ಆಗೇ ಇದ್ದ ಸಾಹುಕಾರ್ ಕಳೆದ 3-4 ದಿನಗಳಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಒಂದೊಂದು ಹೆಜ್ಜೆ ಕೂಡ ಅದು ದೆಹಲಿ ಕಡೆ ಹೋಗಿ ಖರ್ಗೆನ್ ಮೀಟ್ ಮಾಡಿದ್ದಿರಬಹುದು, ಪರಮೇಶ್ವರ್ ಅವರ ನಿವಾಸದಲ್ಲಿ ಮಾಡಿದ ರಹಸ್ಯ ಸಭೆ ಇರಬಹುದು, ಇವತ್ತು ವಿಜಯೇಂದ್ರ ಅವರನ್ನ ಕರೆಸ್ಕೊಂಡು ಮಾತನಾಡಿದ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಸೈಡಿಗೆ ಹೋಗುವಂತೆ ಮಾಡಿ ಮುಂದೆ ಬಂದ್ಬಿಡ್ತಾರಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ಆಕ್ಟಿವ್ ಮೂವ್ಸ್. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್ಗಳು, ಬಿಜೆಪಿ ಜೊತೆಯಲ್ಲಿ ಟಾಕಿಂಗ್ಗಳು, ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿನೇ ಆಗ್ತಾರಾ ಮುಂದಿನ ಕಿಂಗ್ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರೆ ಸರ್? ಅಲ್ಲಿಂದ ಬಂದ ನಿಮ್ಮ ಕಡೆ ಎಲ್ಲ ಚೆನ್ನಾಗಿದಾರೆ, ನಿಮ್ಮ ಕರಿಪುರ ಎಲ್ಲಾರೆ ನೋಡಿದ್ರೆ ನಾನು ಸುತ್ತ ಕೆಲ ಕಡೆ ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ.